ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉದ್ಯೋಗಿಗಳಿಗೆ ಈ ತಿಂಗಳು ಕಠಿಣ ಪರಿಶ್ರಮದಿಂದ ಹೆಚ್ಚಿನ ರೂಪದಲ್ಲಿ ಆದಾಯ ಸಿಗುವಂಥದ್ದಿದೆ. ಜನ್ಮ ಶನಿಯ ಪ್ರಭಾವದಿಂದ ಕೆಲಸದ ಒತ್ತಡದಲ್ಲಿ ಅತಿ ಹೆಚ್ಚು ಒತ್ತಡ ಸಿಗುವಂಥದ್ದಿದೆ. 4ನೇ ಮನೆಯ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದಕ್ಕೂ ತೊಂದರೆ ಬರಲಿಕ್ಕಿಲ್ಲ. ಆರ್ಥಿಕದ ಅರಿವು ಸಾಧಾರಣವಾಗಿರುವಂಥದ್ದು. ಶನಿಯ ಪ್ರಭಾವದಿಂದ ನಿಮ್ಮ ಒಳ ಅರಿವು ಸುಧಾರಣೆ ಕಾಣ್ತದೆ. ಗುರುಬಲ ಇರೋದ್ರಿಂದ ನಿಮಗೆ ಆಸ್ತಿ, ಭೂಮಿ, ವಾಹನಕ್ಕೆ ಹಣ ಹೂಡಿಕೆ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು. ಸಾಡೆ ಸಾತಿ ಇರೋದ್ರಿಂದ ತಿಂಗಳ ಅನಗತ್ಯ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಇನ್ನು ವ್ಯಾಪಾರಸ್ಥರಿಗೆ ಜುಲೈ ತಿಂಗಳು ಮಿಶ್ರ ಫಲಿತಾಂಶಗಳು ದೊರೆಯುವಂಥದ್ದಿದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ನೀವು ಅತಿ ಹೆಚ್ಚು ಯೋಚನೆ ಮಾಡಬೇಕಾಗ್ತದೆ. ಜುಲೈ 16ರ ನಂತರ ಸೂರ್ಯ ಮತ್ತು ಮಂಗಳ 5ನೇ ಮನೆಗೆ ಬರುವುದರಿಂದ ಶಿಕ್ಷಣ, ಕನ್ಸಲ್ಟೇಷನ್ ವ್ಯವಹಾರ ಮಾಡ್ತಿದ್ರೆ ನಿಮಗೆ ಅತಿ ಹೆಚ್ಚು ಲಾಭ ದೊರೆಯುವಂಥದ್ದಿದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹಣಕಾಸಿನ ಲೆಕ್ಕಾಚಾರಗಳು ಸ್ಪಷ್ಟವಾಗಿ ನಡೆಯಲಿ. ಕುಟುಂಬದಲ್ಲಿ ಗುರುವಿನ ಬಲ ಚೆನ್ನಾಗಿರೋದ್ರಿಂದ ಒಟ್ಟಾರೆ ಶಾಂತಿ, ನೆಮ್ಮದಿ ಸದಾಕಾಲ ನೆಲೆಸಿರುತ್ತದೆ. ಪ್ರೇಮಿಗಳಿಗೆ ಜುಲೈ ತಿಂಗಳು ಸ್ವಲ್ಪ ಪ್ರಮಾಣದಲ್ಲಿ ಸವಾಲಿನ ತಿಂಗಳಾಗಿರ್ತಕ್ಕಂಥದ್ದು. ನಿಮ್ಮ ಅಹಂಕಾರ ಸ್ವಭಾವದಿಂದ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು. ಇನ್ನು ವಿವಾಹಿತರಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಕಾಡಬಹುದು. ಇನ್ನು ಆರೋಗ್ಯದ ಸಂಬಂಧಪಟ್ಟಂಥ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಜನ್ಮ ಶನಿಯ ಒತ್ತಡದಿಂದ ದೈಹಿಕ ಆಯಾಸ, ಮಾನಸಿಕ ಒತ್ತಡ, ಆರೋಗ್ಯದಲ್ಲಿ ತೊಂದರೆಗಳು ತಂದು ಕೊಡುವಂಥ ಸಾಧ್ಯತೆಗಳು ಬಹಳ ಇದೆ. ದಿನಲೂ ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಮಾನಸಿಕ ಒತ್ತಡ ದೂರ ಆಗ್ತದೆ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಮೀನರಾಶಿಯ ಅಧಿಪತಿ ಗುರು ಆಗಿರ್ತಕ್ಕಂಥ ಕಾರಣದಿಂದ ಪ್ರತಿ ಗುರುವಾರದಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಸಾಡೆ ಶಾತಿ ಪ್ರಭಾವನ ಕಡಿಮೆ ಮಾಡಿಕೊಳ್ಳಲು ಶನಿವಾರ ಸಂಜೆ ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ಎನ್ನುವ ಮಂತ್ರವನ್ನು ಜಪ ಮಾಡಿ. ಇದಾಗಿತ್ತು ಮೀನರಾಶಿಯವರ ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ. ನಿಮ್ಮದು ಕೂಡ ಮೀನರಾಶಿಯಾಗಿದ್ದರೆ ಓಂ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದ ಯಾವುದೇ ಗುಪ್ತ, ಘೋರ, ಕಠಿಣ ಸಮಸ್ಯೆ ಇದ್ದರೂ ಕೆಳಗೆ ಕಾಣುತ್ತಿರುವ ನಮ್ಮ ನಂಬರ್ಗೆ ಸಂಪರ್ಕಿಸಿ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.